ತ್ರಿವಿಕ್ರಮ್ ಮತ್ತು ಮಹೇಶ್ ಬಾಬು ಕಾಂಬಿನೇಷನ್ನಲ್ಲಿ ಸಿನಿಮಾ ಬರ್ತಾ ಇದೆ ಅಂದರೆ ಅದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಕಾರಣ ಇಷ್ಟೇ, ಈಗಾಗಲೇ ಅತಡು ಕಲೀಜಾ ಅಂತ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿರ್ತಕ್ಕಂತಹ ಜೋಡಿ ಇದು. ಇದೇ ಕಾಂಬಿನೇಷನ್ನಲ್ಲಿ ಗುಂಟೂರು ಕಾರಂ ಇವತ್ತು ದೇಶದಾದ್ಯಂತ ಬಿಡುಗಡೆಯಾಗಿದೆ. ಹಾಗಾದರೆ ಈ ಸಿನಿಮಾದ ಒಟ್ಟಾರೆ ರಿವ್ಯೂ ಹೇಗನ್ನಿಸ್ತು ನನಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್. ನಾನು TNS. ಸ್ನೇಹಿತರೆ, ತ್ರಿವಿಕ್ರಮ್ ಯಾವುದಾದ್ರು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ರು ಅಂದರೆ ತೆಲುಗು ಸಿನಿಮಾ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇರ್ತಾರೆ. ಕಾರಣ ಇಷ್ಟೇ, ತಮ್ಮ ಮೊದಲನೇ ಸಿನಿಮಾ ಆಗಿರ್ತಕ್ಕಂತಹ ನುವ್ವೆ ನುವ್ವೆಯಿಂದ ಇತ್ತೀಚೆಗೆ ಬಂದಂತಹ ಸೂಪರ್ ಹಿಟ್ ಸಿನಿಮಾ ಅಲ ವೈಕುಂಠಪುರಂలో ತನಕನೂ ಇವರು ಸೂಪರ್ ಹಿಟ್ ಸಿನಿಮಾಗಳನ್ನು ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ಇವರ ಒಂದು ಜೋಡಿ ಇದೆ. ಮಹೇಶ್ ಬಾಬು ಜೊತೆ ಈಗಾಗಲೇ 2 ಸಿನಿಮಾಗಳು ಮಾಡಿದ್ದಾರೆ, ಅತಡು ಮತ್ತು ಕಲೀಜಾ. ಇದು 3ನೇ ಸಿನಿಮಾ ಗುಂಟೂರು ಕಾರಂ. ಪವನ್ ಕಲ್ಯಾಣ್ ಜೊತೆ ಈಗಾಗಲೇ 3 ಸಿನಿಮಾ ಮಾಡಿದ್ದಾರೆ, ಜಲ್ಸಾ, ಅತ್ತಾರಿಂಟಿಗೆ ದಾರೇದಿ ಮತ್ತು ಅಜ್ಞಾತವಾಸಿ. ಅಲ್ಲು ಅರ್ಜುನ್ಗೆ ಸೂಪರ್ ಹಿಟ್ 3 ಸಿನಿಮಾಗಳನ್ನ ಕೊಟ್ಟಿರ್ತಕ್ಕಂಥವರು ತ್ರಿವಿಕ್ರಮ್. ಒಂದು ಜುಲೈ ಮತ್ತು ಒಂದು ಸನ್ ಆಫ್ ಸತ್ಯಮೂರ್ತಿ, ಮತ್ತೊಂದು ಅಲ ವೈಕುಂಠಪುರಂలో. ಹೀಗೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರ್ತಕ್ಕಂತಹ ಜೋಡಿ ಈಗ ಮತ್ತೆ ಒಂದಾಗ್ತಾ ಇದೆ. ಅದೇ ಮಹೇಶ್ ಬಾಬು ಮತ್ತು ತ್ರಿವಿಕ್ರಮ್ ಜೋಡಿ. ಹೀಗಾಗಿ ಸಹಜವಾಗಿಯೇ ತೆಲುಗು ಸಿನಿಮಾ ಪ್ರೇಕ್ಷಕರು ಕಾತರದಿಂದ ಈ ಸಿನಿಮಾಗೆ ಕಾಯ್ತಾ ಇದ್ದಾರೆ. ಇವತ್ತು ದೇಶದಾದ್ಯಂತ ಈ ಸಿನಿಮಾ ಎಲ್ಲ ಕಡೆ ಬಿಡುಗಡೆಯಾಗಿದೆ. ನಾನು ಕೂಡ ಇವತ್ತು ಮೊದಲನೇ ದಿವಸದ ಫಸ್ಟ್ ಶೋ ಶೋನ ನೋಡ್ಕೊಂಡು ಬಂದು ಈ ಒಂದು ರಿವ್ಯೂನ ನನಗೇನು ಅನ್ನಿಸ್ತು ಅಂತಕ್ಕಂತಹ ಒಂದು ರಿವ್ಯೂವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈ ರಿವ್ಯೂವನ್ನು ನಾನು ಶುರು ಮಾಡಲಿಕ್ಕೂ ಮುಂಚೆ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಸುಮಾರು 2.5 ಗಂಟೆ ಇರ್ತಕ್ಕಂಥ ಈ ಸಿನಿಮಾದಲ್ಲಿ ಮಹೇಶ್ ಬಾಬು, ಶ್ರೀಲೀಲಾ, ಮೀನಾಕ್ಷಿ ಚೌಧರಿ, ಜಗಪತಿ ಬಾಬು, ಜೈರಾಮ್, ರಮ್ಯಕೃಷ್ಣ, ಪ್ರಕಾಶ್ ರಾಜ್, ಹೀಗೆ ಅನೇಕ ನಟರು ನಟಿಸಿದ್ದಾರೆ. ಈ ಸಿನಿಮಾದ ಬಜೆಟ್ ಹತ್ತತ್ರ 200 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೇಶಾದ್ಯಂತ ಸಾವಿರಾರು ಥಿಯೇಟರ್ಗಳಲ್ಲಿ ಇವತ್ತು ಏಕಕಾಲಕ್ಕೆ ಈ ಸಿನಿಮಾ ಬಿಡುಗಡೆಯಾಗಿದೆ. ನಮ್ಮ ಕನ್ನಡದ ನಟಿ ಶ್ರೀಲೀಲಾ ಅವರು ತೆಲುಗುನಲ್ಲಿ ಇತ್ತೀಚೆಗೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹೌದು, ಧಮಾಕ ಇರ್ಬೋದು, ಅಥವಾ ಆದಿಕೇಶವ್ ಇರ್ಬೋದು, ಅಥವಾ ಇತ್ತೀಚೆಗೆ ತೆರೆ ಕಂಡಂತಹ ಭಗವತ್ ಕೇಸರಿ ಇರ್ಬೋದು, ಸ್ಕಂದ ಇರ್ಬೋದು, ಅಥವಾ ಪೆಳ್ಳಿ ಸಂದಡಿ ಇರ್ಬೋದು, ಈ ರೀತಿ ಸಾಲು ತೆಲುಗು ಸಿನಿಮಾಗಳಲ್ಲಿ ಶ್ರೀಲೀಲಾ ಅವರು ಸುಮಾರು 2-3 ವರ್ಷದಿಂದ ನಟಿಸಿ ತೆಲುಗು ಸಿನಿಮಾ ಇಂಡಸ್ಟ್ರಿಯ ಪರ್ಮನೆಂಟ್ ಹೀರೋಯಿನ್ ಆಗಿ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ. ಅವರ ಕೈನಲ್ಲಿ ಈಗ ತೆಲುಗುನಲ್ಲಿ ಸಾಲು ಸಿನಿಮಾಗಳು ಇದೆ. ಅದೇ ಶ್ರೀಲೀಲಾ ಅವರು ಈಗ ಮೊಟ್ಟ ಮೊದಲ ಬಾರಿಗೆ ಮಹೇಶ್ ಬಾಬು ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾದಲ್ಲಿ ಡೈಲಾಗ್ ರೈಟರ್ ಆಗಿದ್ದಂತವರು ತ್ರಿವಿಕ್ರಮ್. ಮೂಲತಃ ಡೈಲಾಗ್ ರೈಟರ್ ಆಗಿದ್ದಂತಹ ಇವರು 2002ರಲ್ಲಿ ನುವ್ವೆ ಸಿನಿಮಾದ ಮೂಲಕ ಸ್ವತಂತ್ರ ನಿರ್ದೇಶಕರಾದರು. ಅವರ ಸಾಮಾನ್ಯ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಹೋದ್ರೆ ಅವರ ನಿರ್ದೇಶನದಲ್ಲಿ ಬಂದಿರತಕ್ಕಂಥ ಸಿನಿಮಾಗಳನ್ನ ಅವರದೇ ಆದಂತಹ ಒಂದು ಪ್ಯಾಟ್ರನ್ ಇರುತ್ತೆ. ಅವರ ಸಿನಿಮಾಗಳ ಪ್ಯಾಟ್ರನ್ ಈ ರೀತಿ ಇರುತ್ತೆ. ಒಂದು ದೊಡ್ಡ ಕುಟುಂಬ, ಅಣ್ಣ, ಅಜ್ಜಿ, ತಾತ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಆ ಮನೆಯಲ್ಲೇನೆ ಹೀರೋಗೆ ಒಂದು ಲವ್ ಅಫೇರ್ ಅಥವಾ ಅತ್ತೆ ಮಗಳು, ಈ ರೀತಿಯ ಯಾವುದೋ ಒಂದು ವಾತಾವರಣ ಇರತಕ್ಕಂತಹ ಈ ಒಂದು ಪ್ಯಾಟ್ರನ್ ಇರುತ್ತೆ. ಆಮೇಲೆ ಇವರ ಸಿನಿಮಾಗಳಲ್ಲಿ ಇನ್ನೂ ಒಂದು ಪ್ಯಾಟ್ರನ್ ಇರುತ್ತೆ. ಸಾಮಾನ್ಯವಾಗಿ ಮನೆ ಮಗ ಎಲ್ಲೋ ಆಚೆ ಇರ್ತಾನೆ, ಅಲ್ಲಿಂದ ಮನೆಗೆ ಬರ್ತಾನೆ. ಈ ರೀತಿಯ ಒಂದು ಉದಾಹರಣೆಗೆ ಅತಡು ಇರ್ಬೋದು, ಅತ್ತಾರಿಂಟಿಗೆ ದಾರೇದಿ ಇರ್ಬೋದು, ಅಥವಾ ಅಲ ವೈಕುಂಠಪುರಂలో ಇರ್ಬೋದು. ಈ ರೀತಿಯಾದಂತಹ ಒಂದು ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಇದೇ ಒಂದು ಪ್ಯಾಟ್ರನ್ನ ಈ ಸಿನಿಮಾದಲ್ಲೂ ಕೂಡ ಅವರು ಯೂಸ್ ಮಾಡಿದ್ದಾರೆ ಗುಂಟೂರು ಕಾರಮಲ್ಲಿ. ಹೌದು, ಆ ಮನೆಯ ಮಗ ಆಗಿರತಕ್ಕಂತಹ ರಮಣ ಅಲಿಯಾಸ್ ಮಹೇಶ್ ಬಾಬು ಬೇರೆಲ್ಲೋ ಅಂದರೆ ಅವರ ತಾಯಿಯಾಗಿರ್ತಕ್ಕಂತಹ ವೈರಾ ವಸುಂಧರ ಅಂದರೆ ರಮ್ಯಕೃಷ್ಣ, ಮತ್ತು ಅವರ ತಂದೆ ಅಂದರೆ ಈ ಪಾತ್ರವನ್ನು ಮಾಡಿರ್ತಕ್ಕಂಥವ್ರು ಜೈರಾಮ್, ಅವರಿಬ್ಬರು ಯಾವುದೋ ಒಂದು ಸಂದರ್ಭದಲ್ಲಿ ಬೇರೆ ಆಗ್ತಾರೆ. ತಂದೆ ಜೈಲಿಗೆ ಹೋಗ್ಬಿಡ್ತಾನೆ ಯಾವುದೋ ಒಂದು ಸಂದರ್ಭದಲ್ಲಿ. ತಾಯಿ ತನ್ನ ತಂದೆಯ ಜೊತೆ ಹೊರಟೋಗ್ತಾಳೆ. ಅಂದರೆ ಆ ಪಾತ್ರವನ್ನು ಮಾಡಿರ್ತಕ್ಕಂಥವರು ಪ್ರಕಾಶ್ ರಾಜ್ ತನ್ನ ತಂದೆಯ ಜೊತೆ ಹೋಗಿ ತನ್ನ ತಂದೆ ತೋರಿಸಿದಂಥ ಮತ್ತೊಂದು ಮದುವೆಯನ್ನಾಗಿ ರಾಜಕೀಯದಲ್ಲಿ ದೊಡ್ಡ ಒಂದು ಸ್ಥಾನವನ್ನು ತಗೊಂಡು ತೆಲಂಗಾಣ ಸರ್ಕಾರದಲ್ಲಿ ದೊಡ್ಡ ಮಿನಿಸ್ಟರ್ ಆಗಿರ್ತಾಳೆ. ಇದು ಈ ಕಡೆ ಆದರೆ ತಂದೆ ತಾಯಿಯಿಂದ ದೂರ ಆದಂತಹ ಚಿಕ್ಕ ಮಗು ದೂರದ ಗುಂಟೂರಿನಲ್ಲಿ ತನ್ನ ಸೋದರತ್ತೆ ಕೆಳಗಡೆ ಬೆಳೀತಾ ಇರ್ತಾನೆ. ಆ ಸೋದರತ್ತೆ ಅವ್ರದ್ದೇ ಆದಂತಹ ಒಂದು ಬಿಸ್ನೆಸ್ ಇರುತ್ತೆ. ಅದು ಗುಂಟೂರು ನಮಗೆಲ್ಲ ಗೊತ್ತಿರೋ ಹಾಗೆ ಫೇಮಸ್, ಮೆಣಸಿನ್ಕಾಯಿಗೆ ಫೇಮಸ್ಸು. ಆ ಮೆಣಸಿನ್ಕಾಯಿನ ಮಾರುವಂತಹ ಬಿಸ್ನೆಸ್ಸು. ಆ ಬಿಸ್ನೆಸ್ಸನ್ನು ಈ ಹುಡುಗ ಅಂದರೆ ಮಹೇಶ್ ಬಾಬು ನೋಡ್ಕೊಳ್ತಾ ಇರ್ತಾನೆ, ರಮಣ. ಅದಾದ ಮೇಲೆ ಇವರ ಪ್ಯಾಟ್ರನ್ನಲ್ಲಿ ಇರತಕ್ಕಂಥದ್ದೇ ಯಾವುದೋ ಒಂದು ಸಂದರ್ಭದಲ್ಲಿ ರಮಣ ತನ್ನ ಮನೆಗೆ ಹೋಗ್ತಾನೆ. ಅಂದರೆ ತನ್ನ ತಾಯಿ ತಾತ ಎಲ್ಲ ಇರ್ತಕ್ಕಂತಹ ಮನೆಗೆ ಹುಡುಕೊಂಡು ಹೋಗ್ತಾನೆ. ಅಲ್ಲಿ ನಡೆತಕ್ಕಂಥ ಘಟನೆಗಳೇನು, ಅವ್ರ ತಾಯಿ ಮಗ ಏನಕ್ಕೆ ಬೇರೆ ಆದರು, ಗಂಡ ಹೆಂಡತಿ ಯಾವ ರೀತಿ ಬೇರೆ ಆಗಿದ್ರು, ಇದರಲ್ಲಿ ಪ್ರಕಾಶ್ ರಾಜ್ ಪಾತ್ರ ಏನು, ಈ ಕಥೆಯನ್ನು ನಿಧಾನವಾಗಿ ಒಂದೊಂದೇ ಎಳೆಗಳ ಮೂಲಕ
ತ್ರಿವಿಕ್ರಮ್ ಅವರು ಈ ಸಿನಿಮಾದಲ್ಲಿ ಬಿಚ್ಕೊಂಡು ಹೋಗಿದ್ದಾರೆ. ಈ ಸಿನಿಮಾ ನೋಡುವಾಗ ಯಾವುದೋ ಒಂದು ಆ್ಯಂಗಲಲ್ಲಿ ಇದು ಅಲಾ ವೈಕುಂಠಪುರಂಲೋ ಅಥವಾ ಅತ್ತಾರಿಂಟಿಗೆ ದಾರೇದಿ ಈ ಸಿನಿಮಾಗಳು ಮತ್ತು ಅತಡು ಈ ಸಿನಿಮಾಗಳನ್ನ ಸ್ವಲ್ಪ ಮಟ್ಟಿಗೆ ಎಲ್ಲೋ ಹೋಲಿಕೆ ಆಗ್ತಾ ಇದೆ, ಒಂದಷ್ಟು ಸೀನ್ಗಳು ರಿಪೀಟ್ ಆಗ್ತಾ ಇದೆ ಅಂತಕ್ಕಂತಹ ಒಂದು ಭಾವನೆ ನನಗಂತೂ ಬಂತು. ತ್ರಿವಿಕ್ರಮ್ ಅವರ ಸಿನಿಮಾಗಳಲ್ಲಿ ಇರ್ತಕ್ಕಂತಹ ಅತಿ ದೊಡ್ಡ ಹೀರೋ ಅಂದರೆ ಅವರ ಟೈಮಿಂಗ್, ಪಂಚಿಂಗ್, ಡೈಲಾಗು. ನಾವೀಗಾಗಲೇ ನೋಡಿರೋ ಹಾಗೆ ಅವರ ಯಾವುದೇ ಸಿನಿಮಾಗಳಿರಲಿ, ಜುಲೈ ಇರಬಹುದು ಅಥವಾ ಅತಡು ಇರ್ಬೋದು, ಅತ್ತಾರಿಂಟಿಕಿ ದಾರೇದಿ ಇರ್ಬೋದು, ಸನ್ ಆಫ್ ಸತ್ಯಮೂರ್ತಿ ಇರ್ಬೋದು, ಈ ಎಲ್ಲ ಸಿನಿಮಾಗಳಲ್ಲಿ ನುವ್ವೆ ನುವ್ವೆ ಇರಬಹುದು, ಇದರಲ್ಲೆಲ್ಲ ಕಾಮಿಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅಷ್ಟು ಚೆನ್ನಾಗಿರ್ತಕ್ಕಂತಹ ಪಂಚಿಂಗ್ ಡೈಲಾಗ್ಸ್ ಇರುತ್ತೆ ಮತ್ತು ಅಷ್ಟು ಚೆನ್ನಾಗಿರ್ತಕ್ಕಂತಹ ಕಾಮಿಡಿ ಟೈಮಿಂಗ್ ಇರುತ್ತೆ. ಬಹುಶಃ ಇವರ ಸಿನಿಮಾಗಳಲ್ಲಿ ನಾವು ನೋಡ್ಕೊಂಡು ಹೋದರೆ ಎರಡನೇ ಹೀರೋನೇ ಬ್ರಹ್ಮಾನಂದಂ ಆಗಿರ್ತಾರೆ ಬಹುತೇಕ ಸಿನಿಮಾಗಳಲ್ಲಿ. ಈ ಸಿನಿಮಾದಲ್ಲಿ ಆ ಒಂದು ಕಾಮಿಡಿ ಟೈಮಿಂಗ್ ಅಂತಕ್ಕಂತಹದ್ದೇನಿದೆ ಅದು ಬಹುಶಃ ಮಿಸ್ ಆಗಿದೆ. ಮತ್ತು ಕತೆ ಕೂಡ ಅಷ್ಟು ಗಟ್ಟಿಯಾಗಿ ಹೆಣಿಯೋದ್ರಲ್ಲಿ ತ್ರಿವಿಕ್ರಮ್ ಅವರು ಬಹುಶಃ ಎಲ್ಲೋ ಸೋತಿದ್ದಾರೆ ಅಂತ ನನಗನ್ನಿಸ್ತು. ಹೌದು, ಕತೆನಲ್ಲಿ ಅಂಥ ಗಟ್ಟಿತನ ಇಲ್ಲ. ಸಾಧಾರಣವಾದಂತಹ ಕತೆ ಮಾಮೂಲಿಯಾಗಿ ನಿರೂಪಣೆ ಹೇಳ್ಕೊಂಡೋಗುತ್ತೆ ಮತ್ತು ನಾವು ಈಸಿಯಾಗಿ ನೆಕ್ಸ್ಟ್ ಸೀನ್ ಏನಾಗ್ಬೋದು ಅಂತ ಗೆಸ್ ಮಾಡ್ತಾ ಇರ್ಬೋದು. ಆ ಥರ ಗೆಸ್ ಮಾಡ್ತಾ ಇರೋವಂತಹ ಒಂದು ಟೈಮಲ್ಲೇ ಇಂಟರ್ವೆಲ್ ಬಂದಿರುತ್ತೆ. ಸಾಮಾನ್ಯವಾಗಿ ಇವರ ಸಿನಿಮಾಗಳಲ್ಲಿ ಇಂಟರ್ವೆಲ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ನ ಕೊಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಆ ಟ್ವಿಸ್ಟ್ನ ನೋಡುವಂತಹ ಅವಕಾಶ ಕೂಡ ನಮಗೆ ಮಿಸ್ ಆಗಿದೆ. ಸಾಧಾರಣವಾಗಿ ಒಂದು ಇಂಟರ್ವೆಲ್ ಬರುತ್ತೆ, ಆ ಇಂಟರ್ವೆಲ್ ಆದಮೇಲೆ ಮತ್ತೆ ಅದೇ ರೀತಿಯ ಸಿನಿಮಾ ಓಪನ್ ಆಗುತ್ತೆ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದಂತಹ 2 ಅಂಶಗಳ ಬಗ್ಗೆ ಹೇಳೋದಾದರೆ, ಒಂದು ಶ್ರೀಲೀಲಾ ಅವರ ಹಾಡು ಮತ್ತು ಡ್ಯಾನ್ಸು. ಹೌದು, ಯಾಕಂದರೆ ಮಹೇಶ್ ಬಾಬು ಅವರೇ ಹೇಳಿದ್ದಾರೆ, ಈ ಸಿನಿಮಾದಲ್ಲಿ ಕೂಡ ಒಂದು ಡೈಲಾಗ್ ಕೂಡ ಇದೆ, ನಾನು ಕರಿಯರಲ್ಲೇ ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ, ಆ ಥರ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ. ಅದೇ ಥರ ಡ್ಯಾನ್ಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ಮೊನ್ನೆ ಈವೆಂಟಲ್ಲಿ ಕೂಡ ಒಂದು ಸಲ ಹೇಳಿದರು, ಈ ಹುಡುಗಿ ಏನ್ರಿ ಹಿಂಗೆ ಡ್ಯಾನ್ಸ್ ಮಾಡಿಸ್ತಾಳೆ, ಸೆಕೆಂಡ್ ಇಯರ್ ಬಂದ್ಬಿಡ್ತು ನನಗೆ ಅಂತ ಹೇಳಿಬಿಟ್ಟು. ಅಷ್ಟು ಚೆನ್ನಾಗಿರ್ತಕ್ಕಂಥ ಡ್ಯಾನ್ಸ್ನ ಶ್ರೀಲೀಲಾ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಇದರ ಮೊದಲನೇ ಫಸ್ಟ್ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಂಥವರು ಪೂಜಾ ಹೆಗಡೆ ಅವರು. ಅದಾದಮೇಲೆ ಪೂಜಾ ಹೆಗಡೆ ಸೆಕೆಂಡ್ ಹೀರೋಯಿನ್ ಆಗಿ ಶ್ರೀಲೀಲಾ ಅವರಿದ್ದರು. ಪೂಜಾ ಹೆಗಡೆ ಅವರು ಈ ಸಿನಿಮಾದಿಂದ ದೂರ ಆದಮೇಲೆ ಶ್ರೀಲೀಲಾ ಸೆಕೆಂಡ್ ಹೀರೋಯಿನ್ ಆಗಿದ್ದಂಥ ಶ್ರೀಲೀಲಾ ಮೊದಲನೇ ಹೀರೋಯಿನ್ ಆದರು. ಸೆಕೆಂಡ್ ಹೀರೋಯಿನ್ ಆಗಿ ಮೀನಾಕ್ಷಿ ಚೌಧರಿ ಅವರು ಸೆಲೆಕ್ಟ್ ಆದರು. ಇನ್ನು ಮೀನಾಕ್ಷಿ ಚೌಧರಿ ಅವರ ಬಗ್ಗೆ ಹೇಳಬೇಕು ಅಂದರೆ, ಮೀನಾಕ್ಷಿ ಚೌಧರಿ ಅವರಿಗೆ ಸ್ಕ್ರೀನ್ನಲ್ಲಿ ಅಂತ ಹೇಳ್ಕೊಳ್ಳುವಂಥ ಪ್ರೆಸೆನ್ಸ್ ಇಲ್ಲ ಮತ್ತು ಯಾವುದೇ ರೀತಿಯ ಡ್ಯೂಯೆಟ್ ಹಾಡು ಸಿಕ್ಕಿಲ್ಲ. ಹೇಳಿಕೊಳ್ಳುವಂತಹ ಒಂದು ಸರ್ವೇ ಸಾಧಾರಣವಾದಂತಹ ಪಾತ್ರ. ನಾನು ಈಗಾಗಲೇ ಹೇಳಿದಾಗೆ ತ್ರಿವಿಕ್ರಮ್ ಅವರ ಸಿನಿಮಾಗಳಲ್ಲಿ ಯಾವ ರೀತಿ ಮನೆಯಲ್ಲೇ ಒಬ್ಬ ಅತ್ತೆ ಮಗಳಂತ ಇರ್ತಾಳೆ ಹೀರೋಗೆ, ಅದೇ ರೀತಿ ಹೀರೋಗೆ ಒಬ್ಬ ಅತ್ತೆ ಮಗಳಿರ್ತಾಳೆ. ಆ ಪಾತ್ರವನ್ನು ಮೀನಾಕ್ಷಿ ಚೌಧರಿ ಅವರು ಮಾಡಿದ್ದಾರೆ. ಆ ಪಾತ್ರ ಇಲ್ಲ ಅಂದಿದ್ರು ಕೂಡ ಸಿನಿಮಾಗೆ ಯಾವುದೇ ರೀತಿಯ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಆ ಪಾತ್ರವನ್ನು ಸುಮ್ಮನೆ ಸೃಷ್ಟಿ ಮಾಡಿದ್ದಾರೆ ಅಂತ. ಇನ್ನು ಸಿನಿಮಾದಲ್ಲಿ ಅನಿಸಿದೆ ಮತ್ತೊಂದು ಎರಡನೇ ಪಾಸಿಟಿವ್ ಅಂಶ ಅಂದರೆ BGM ತುಂಬ ಚೆನ್ನಾಗಿದೆ. ತಮನ್ ಅವರ ಮ್ಯೂಸಿಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಹಾಡುಗಳು ನನಗೆ ಅಂಥ ಒಂದು ನೆನಪಿನಲ್ಲಿ ಉಳಿಯುವಂತಹ ಹಾಡುಗಳು ಅಷ್ಟಾಗಿ ಇದರಲ್ಲಿ ಅನಿಸ್ಲಿಲ್ಲ. ರಮ್ಯಕೃಷ್ಣ ಇರ್ಬೋದು, ಜಯರಾಮ್ ಇರಬಹುದು, ಅಥವಾ ಜಗಪತಿ ಬಾಬು ಇರ್ಬೋದು, ರಾವ್ ರಮೇಶ್ ಇರ್ಬೋದು, ಅಥವಾ ಈಶ್ವರಿ ಪಾತ್ರ ಇರ್ಬೋದು, ಮುರಳಿ ಶರ್ಮಾ ಅವರು ಇರ್ಬೋದು, ಸುನಿಲ್ ಪಾತ್ರ ಇರ್ಬೋದು, ಈ ಎಲ್ಲ ಪಾತ್ರಗಳು ಸುಮ್ಮನೆ ಅಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ, ಬರುತ್ತೆ, ಹೋಗುತ್ತೆ. ಆದರೆ ಯಾವುದೇ ಪಾತ್ರಕ್ಕೂ ಗಟ್ಟಿ ಜೀವವನ್ನು ತುಂಬುವಂತಹ ಕೆಲಸವನ್ನು ಬಹುಶಃ ತ್ರಿವಿಕ್ರಮ್ ಅವರು ಮಾಡಿಲ್ಲ. ಆದರೆ ಸುಮ್ಮನೆ ಪಾತ್ರಗಳನ್ನ ತುರುಕಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೂ ತಲೆಯಲ್ಲಿ ಉಳಿಯೋದಿಲ್ಲ. ಸಿನಿಮಾ ಥಿಯೇಟ್ರಿಂದ ಆಚೆ ಬರುವಾಗ ನಮ್ಮ ಒಂದು ತಲೆಯಲ್ಲಿ ಉಳಿಯತಕ್ಕಂತಹ ಒಂದು ಪಾತ್ರ ಅಂದರೆ ಮಹೇಶ್ ಬಾಬು. ಹೌದು, ಸಿನಿಮಾ ಪೂರ್ತಿ ಮಹೇಶ್ ಬಾಬು, ಪ್ರತಿಯೊಂದು ಫ್ರೇಮ್ನಲ್ಲೂ ಮಹೇಶ್ ಬಾಬು ಅವ್ರನ್ನೇ ತುಂಬಿಸ್ಬಿಟ್ಟಿದ್ದಾರೆ. ಬಹುಶಃ ಮಹೇಶ್ ಬಾಬು ಅವರು ಇಲ್ಲದೆ ಇರತಕ್ಕಂಥ ಒಂದೇ ಒಂದು ಫ್ರೇಮ್ ಕೂಡ ನಾವು ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ. ಆ ರೀತಿಯಾಗಿ ಅವ್ರನ್ನ ತುಂಬಿಸ್ಬಿಟ್ಟಿದ್ದಾರೆ. ಮತ್ತು ತ್ರಿವಿಕ್ರಮ್ ಅವರ ಸಿನಿಮಾಗಳಲ್ಲಿ ಇರ್ತಕ್ಕಂತಹ ಮಾಮೂಲಿ ಟೈಮಿಂಗ್ ಏನಿದೆ, ಕಾಮಿಡಿ ಏನಿದೆ, ತುಂಬಿರುತ್ತೆ ಕಾಮಿಡಿ. ಆ ರೀತಿಯ ಕಾಮಿಡಿ ಇದರಲ್ಲಿ ತುಂಬಿಸಿಲ್ಲ. ಅಲ್ಲಲ್ಲಿ ಹೇಳುವಂತಹ ಡೈಲಾಗ್ಗಳ ಮೂಲಕ ಒಂದಷ್ಟು ಹೇಳಿಸಿದ್ದಾರೆ. ಆದರೆ ಮಹೇಶ್ ಬಾಬು ಅವರು ಮಾತ್ರ ತಮ್ಮ ಟೈಮಿಂಗ್ ಇರತಕ್ಕಂತಹ ಕಾಮಿಡಿಯಿಂದ ಸ್ವಲ್ಪ ಆ ನೋವನ್ನು ಮರೆಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇನ್ನೂ ಒಂದಷ್ಟು ಕಾಮಿಡಿಯನ್ನು ಇದರಲ್ಲಿ ತುಂಬಿಸಲಿಕ್ಕೆ ತುಂಬ ಅವಕಾಶ ಇತ್ತು. ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಎಡಿಟಿಂಗ್ ಇರಬಹುದು, ಅಥವಾ ಸಿನಿಮಾಟೋಗ್ರಫಿ ಇರ್ಬೋದು, ಅಥವಾ ಕತೆ ಸ್ಕ್ರೀನ್ ಪ್ಲೇ ಇರ್ಬೋದು, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬಹುದಾಗಿತ್ತು ಪ್ರತಿಯೊಂದು ವಿಭಾಗನೂ ಅಂತ ನನಗನ್ನಿಸ್ತು. ಅದರಲ್ಲೂ ವಿಶೇಷವಾಗಿ ಕತೆ ಮತ್ತು ಸ್ಕ್ರೀನ್ ಪ್ಲೇ. ಯಾಕಂದರೆ ಮೂಲತಃ ಇವರೊಬ್ಬ ಕತೆಗಾರರಾಗಿರೋದ್ರಿಂದ ಹಾಗೂ ಇವರ ಸಿನಿಮಾಗಳಲ್ಲಿ ಕತೆಯೇ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಕತೆಯೇ ಸಾಧಾರಣ ಆಗಿರೋದ್ರಿಂದ ಮತ್ತು ಪ್ರತಿಯೊಂದು ಸೀನು ನೆಕ್ಸ್ಟ್ ಸೀನ್ ಏನಾಗಬಹುದು ಅಂತ ನಾವು ಈಸಿಯಾಗಿ ಗೆಸ್ ಮಾಡಬಹುದಾಗಿರೋದ್ರಿಂದ ಮತ್ತು ಸ್ಟೋರಿನೂ ತುಂಬ ಲ್ಯಾಗ್ ಆಗಿರೋದ್ರಿಂದ ಸಿನಿಮಾ ಒಂದು ಸಲ ನೋಡಿಸ್ಕೊಂಡು ಹೋಗುತ್ತೆ. ಆದರೆ ಇನ್ನೂ ಒಂದಷ್ಟು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಅವಕಾಶಗಳಿತ್ತು ಅಂತ ನನಗನ್ಸುತ್ತೆ. ಇನ್ನು ಮುಂದಿನ ಸಿನಿಮಾದಲ್ಲಿ ಮತ್ತೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಟೋರಿ, ಸ್ಕ್ರೀನ್ ಪ್ಲೇಯನ್ನು ಹೊತ್ತು
ತ್ರಿವಿಕ್ರಮ್ ಅವರು ಮತ್ತೆ ಎಂದಿನಂತೆ ತಮ್ಮ ಹಳೆಯ ತ್ರಿವಿಕ್ರಮ್ ಆಗಿ ಬರ್ತಾರೆ ಅಂತ ಆಶಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದಾಗಿತ್ತು ಈ ಸಿನಿಮಾದ ರಿವ್ಯೂ. ನನ್ನ ಪ್ರಕಾರ ಈ ಸಿನಿಮಾಗೆ ನಮ್ಮ ರೇಟಿಂಗ್ 5/10. ಮತ್ತೊಂದು ರಿವ್ಯೂ ಜೊತೆ ಮತ್ತೆ ಮುಂದಿನ ಸಲ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಅವರ ಮೋಸ್ಟ್ ಆಫ್ ದ ಸಿನಿಮಾಗಳು, ಅದರಲ್ಲೂ ವಿಶೇಷವಾಗಿ ಅತಡು ಇರ್ಬೋದು, ಅಥವಾ ಜುಲೈ ಇರ್ಬೋದು, ಅಥವಾ ಸನ್ ಆಫ್ ಸತ್ಯಮೂರ್ತಿ ಇರ್ಬೋದು, ಅತ್ತಾರಿಂಟಿಕಿ ದಾರೇದಿ ಇರ್ಬೋದು, ಇಂಥದ್ರಲ್ಲೆಲ್ಲ ಕಾಮಿಡಿ ಅನ್ನೋದು ಅಷ್ಟು ಚೆನ್ನಾಗಿ ತುಂಬಿಸಿರ್ತಾರೆ ತ್ರಿವಿಕ್ರಮ್ ಅವರು.